ಮಾರಕ ಕಾಯಿಲೆ. ಇದು ಯಾವಾಗ ಯಾರಿಗೆ ಹೇಗೆ ಬರುತ್ತೆ ಅಂತ ಹೇಳೋದಕ್ಕೆ ಸಾಧ್ಯನೇ ಇಲ್ಲ. ಆದರೆ ಇತ್ತೀಚೆಗೆ ರಾಜ್ಯದ ಕೊಪ್ಪಳ ಜಿಲ್ಲೆಯಲ್ಲಿ ಕೇಸ್ ಹೆಚ್ಚಳವಾಗ್ತಾ ಇದ್ದು ಸರಿಯಾಗಿ ಚಿಕಿತ್ಸೆ ಸಿಗದೆ ಮೃತಪಡ್ತಾ ಇರತಕ್ಕಂತಹ ಪ್ರಕರಣಗಳು ಕೂಡ ಹೆಚ್ಚಾಗ್ತಾ ಇವೆ. ಹೀಗಾಗಿ ಈ ಕೇಸ್ಗಳಿಗೆ ಬ್ರೇಕ್ ಹಾಕುವಂತಹ ಸಲುವಾಗಿ ಕೊಪ್ಪಳದಲ್ಲಿ ಸರ್ಕಾರ ಕ್ಯಾನ್ಸರ್ ಘಟಕವನ್ನ ಸ್ಥಾಪಿಸಲು ಮುಂದಾಗ್ತಾ ಇದೆ. ಹೌದು, ಕೊಪ್ಪಳ ತಾಲೂಕಿನಲ್ಲಿರತಕ್ಕಂತಹ ಕಾರ್ಖಾನೆಗಳಿಂದ ಹೊರಬರುವಂತಹ ವಿಷಗಾಳಿಯಿಂದ ನಾನಾ ರೋಗಗಳು ತಗುಲ್ತಾ ಇದ್ದು ಅದರಲ್ಲಿ ಹೆಚ್ಚಾಗಿ ಕ್ಯಾನ್ಸರ್ ಮಹಾಮಾರಿ ಕಂಡು ಬರ್ತಾ ಇದೆಯಂತೆ. ಸದ್ಯ ಕ್ಯಾನ್ಸರ್ಗೆ ಚಿಕಿತ್ಸೆ ಪಡ್ಕೊಳ್ಬೇಕು ಅಂತ ಹೇಳಿದ್ರೆ ದೂರದ ಹುಬ್ಬಳ್ಳಿ ಅಥವಾ ಬೆಂಗಳೂರು ನಗರಗಳಿಗೆ ತೆರಳಿ ದುಬಾರಿ ಹಣವನ್ನ ನೀಡಿ ಚಿಕಿತ್ಸೆಯನ್ನ ಪಡ್ಕೊಳ್ಬೇಕಾದಂತಹ ಅನಿವಾರ್ಯತೆ ಇದೆ. ಎಷ್ಟೋ ಜನರು ಹಣವಿಲ್ಲದೆ ಚಿಕಿತ್ಸೆಯನ್ನ ಪಡೆದುಕೊಳ್ಳಲಾಗದೆ ತೊಂದರೆಯನ್ನ ಅನುಭವಿಸುತ್ತಿದ್ದಾರೆ. ಹೀಗಾಗಿ ಇವುಗಳಿಗೆಲ್ಲ ಬ್ರೇಕ್ ಹಾಕುವಂತಹ ಸಲುವಾಗಿ ಸರ್ಕಾರದಿಂದಲೇ ಕಡಿಮೆ ದರದಲ್ಲಿ ಚಿಕಿತ್ಸೆಯನ್ನ ನೀಡಲು ಕೊಪ್ಪಳ ಜಿಲ್ಲಾಸ್ಪತ್ರೆಯಲ್ಲಿ ಘಟಕವನ್ನ ಆರಂಭಿಸ್ತಾ ಇದ್ದು ಇನ್ನು ಮುಂದೆ ಮಹಾಮಾರಿ ಕ್ಯಾನ್ಸರ್ಗೆ ಸ್ಥಳೀಯವಾಗಿಯೇ ಚಿಕಿತ್ಸೆ ಸಿಗಲಿದೆಯಂತೆ. ಅಂದಹಾಗೆ ನಗರದ ಕಿಮ್ಸ್ ಅಧೀನದಲ್ಲಿರತಕ್ಕಂತಹ ಜಿಲ್ಲಾಸ್ಪತ್ರೆಯಲ್ಲಿ ಕ್ಯಾನ್ಸರ್ ಚಿಕಿತ್ಸಾ ಘಟಕವನ್ನ ತೆರೆಯಲು ಸರ್ಕಾರ ಸಜ್ಜಾಗಿದ್ದು ಈಗಾಗಲೇ ಹಲವು ಕೆಲಸಗಳು ಶುರುವಾಗಿದೆಯಂತೆ. ಇನ್ನು ಈ ಘಟಕದಲ್ಲಿ ಕ್ಯಾನ್ಸರ್ ರೋಗಿಗಳಿಗೆ ಕಿಮೋ ಸೇರಿದಂತೆ ಇತರ ಆರಂಭಿಕ ಹಂತದ ಚಿಕಿತ್ಸೆಗಳು ಸ್ಥಳೀಯವಾಗಿಯೇ ಸಿಗಲಿದೆಯಂತೆ. ಉಳಿದ ಪ್ರಮುಖ ಚಿಕಿತ್ಸೆಗಳನ್ನ ಹಂತ ಹಂತವಾಗಿ ಒದಗಿಸಲು ತೀರ್ಮಾನಿಸಲಾಗಿದೆ. ಇನ್ನು ಈ ಘಟಕಕ್ಕೆ ಕಿಮೋಥೆರಪಿ ಘಟಕ ಹಾಗೆ ಸಿಬ್ಬಂದಿ, ವೈದ್ಯರು ಹಾಗೆ ಔಷಧ ಸಂಗ್ರಹಾಗಾರ ಸೇರಿದಂತೆ ಅವಶ್ಯಕ ಮೂಲಭೂತ ಸೌಲಭ್ಯವನ್ನು ಒದಗಿಸಲು ಆರೋಗ್ಯ ಇಲಾಖೆ ಈಗಾಗಲೇ ಸಜ್ಜಾಗ್ತಾ ಇದ್ದು ಏಪ್ರಿಲ್ ತಿಂಗಳ ಒಳಗೆ ಎಲ್ಲಾ ಕೆಲಸಗಳು ಪೂರ್ಣಗೊಂಡು ಕ್ಯಾನ್ಸರ್ ಘಟಕ ರೋಗಿಗಳಿಗೆ ಬಳಕೆಯಾಗುವಂತಹ ನಿರೀಕ್ಷೆ ಇದೆಯಂತೆ.